ಒಂದು ಫೋಟೋ ಸೆಷನ್ ನಂತರ ಅಬ್ದುಲ್ ಆಯೂಬ್ ದಯವಿಟ್ಟು ವೇದಿಕೆಗೆ ಬರಬೇಕು. ಆ ಹುಡುಗ ನಮ್ಮ ಜೊತೆ ಉಪಸ್ಥಿತಿಗಿದ್ದಾನೆ. ವಿಶೇಷ ಅಗತ್ಯವುಳ್ಳ ಮಗು. ನಿಮ್ಗೆ ಗೊತ್ತಿರಲಿ, ಜಿ ಕನ್ನಡದ ವತಿಯಿಂದ ಡ್ಯಾನ್ಸ್ ಕರ್ನಾಟಕ ಸೀಸನ್ ಅಲ್ಲಿ ಭಾಗವಹಿಸಿ 2ನೆಯ ಸುತ್ತಿಗೆ ಆಯ್ಕೆಯಾದಂಥ ವಿದ್ಯಾರ್ಥಿ ಅಬ್ದುಲ್ ಆಯೂಬ್ ಇವತ್ತು ರಾಜ್ಯ ಮಟ್ಟದಲ್ಲಿ ತನ್ನ ಪ್ರತಿಭೆಯನ್ನ ಸಾಬೀತುಪಡಿಸಿದಂಥ ಪುತ್ತೂರಿನ ಬಾಲಕ. ಮಾನ್ಯ ಶಾಸಕರು ಅವನು ಕುಳಿತಲ್ಲಿಗೆ ಬಂದು ಶಾಲನ್ನ ಹಾಕಿ ಹೂ ನೀಡಿ ಅವನನ್ನ ಗೌರವಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಒಂದು ಚಪ್ಪಾಳೆ ನಮ್ಮ ಅಬ್ದುಲ್ ಆಯೂಬ್ ಅವರಿಗೂ ಕೂಡ ಬರಬೇಕು. ಈ ಮಗು ಡ್ಯಾನ್ಸ್ ಕರ್ನಾಟಕ ಜಿ ಕನ್ನಡ ವಾಹಿನಿಯಲ್ಲಿ ನಡೆಯುವಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 2ನೆಯ ಸುತ್ತಿಗೆ ಆಯ್ಕೆಯಾದಂತ ಕೀರ್ತಿ ನಮ್ಮ ಅಬ್ದುಲ್ ಆಯೂಬ್ ಅವರಿಗೆ ಸಲ್ಲುತ್ತದೆ. ಇವತ್ತು ಉಪಸ್ಥಿತರಿದ್ದಾನೆ. ಆದ್ರಿಂದ ಒಂದು ದೊಡ್ಡ ಚಪ್ಪಾಳೆ ನಮ್ಮ ಅಬ್ದುಲ್ ಆಯೂಬ್ ಅವರಿಗೆ ಬರಬೇಕು. ಮಾನ್ಯ ಶಾಸಕರ ಜೊತೆಯಾಗಿ ವೇದಿಕೆಗೆ ಬರ್ತಾ ಇದ್ದಾನೆ ಅಬ್ದುಲ್ ಆಯೂಬ್. ಅತ್ಯುತ್ತಮ ನೃತ್ಯಗಾರ, ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲೂ ಕೂಡ ಭಾಗವಹಿಸಿದ ವಿದ್ಯಾರ್ಥಿ. ವಿಶೇಷವಾಗಿ ಜಿ ಕನ್ನಡ ವಾಹಿನಿಯ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅನ್ನುವಂತಹ ಸ್ಪರ್ಧೆಯಲ್ಲಿ ಭಾಗವಹಿಸಿ 2ಯ ಸುತ್ತಿಗೆ ಅರ್ಹತೆಯನ್ನ ಪಡೆಕೊಂಡಂತ ವಿಶೇಷ ಅಗತ್ಯವುಳ್ಳ ಮಗು ನಮ್ಮ ಅಬ್ದುಲ್ ಆಯೂಬ್. ಇವರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಲಿ. ಮಾನ್ಯ ಶಾಸಕರು ಅವನಿಗೆ ಶಾಲನ್ನ ಹಾಕಿ ಹೂವನ್ನ ನೀಡಿ ಗೌರವಿಸುವಂತ ಕ್ಷಣ. ಇವತ್ತು 3 ಜನ ಸಾಧಕರನ್ನ ಗೌರವಿಸುವಂತ ಕಾರ್ಯಕ್ರಮ 2017ರಿಂದ 26ರವರೆಗೆ ಸುಮಾರು 9 ವರ್ಷಗಳ ಅವಧಿಯಲ್ಲಿ ನಮ್ಮ BIERT ತನುಜಾ ಮೇಡಮ್ ಅವರ ನೇತೃತ್ವದಲ್ಲಿ ಸೀತಮ್ಮ ಇವರ ಮತ್ತು ಇತರರ ಸಹಕಾರದೊಂದಿಗೆ ಇವತ್ತು ಅನೇಕ ಮಕ್ಕಳು ಇವತ್ತು ಯಶಸ್ವಿಯಾಗಿ ಉತ್ತಮ ಸಾಧನೆಯನ್ನ ಮಾಡಿರುವಂತದನ್ನ ನಾವು ಕಾಣ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇಡೀ ತಂಡಕ್ಕೆ ಒಂದು ದೊಡ್ಡ ಚಪ್ಪಾಳೆ ಕುಳಿತಿರುವವರು ಸಲ್ಲಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ನಿಮ್ಮ ಸಾಧನೆ ಇದೇ ರೀತಿ ಮುಂದುವರಿಲಿ, ನಿಮ್ಮ ಸೇವೆ ಇದೇ ರೀತಿ ಮುಂದುವರಲಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ 3 ಜನ ಸಾಧಕರನ್ನ ಕೂಡ ಗೌರವಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದೇವೆ. ಈ ಕಟ್ಟಡದ ಜೊತೆಯಾಗಿ ಪಕ್ಕದಲ್ಲೇ ಮೌಲಿಕ ರೋಟರಿ ಮಕ್ಕಳ ಜ್ಞಾನದ ಮನೆ ಅಂತ ಹೇಳಿ ರೋಟರಿ ಕ್ಲಬ್ ಪುತ್ತೂರು ಸಿಟಿ ವತಿಯಿಂದ ಕಮಾಲಿ ಡ್ಯಾನ್ಸ್ ಹುಡುಕ್ತಾ ಇದ್ದೇವೆ ಸರ್. ದಯವಿಟ್ಟು ದತ್ತಾತ್ರೇಯ ಸರ್ ಮತ್ತು ಝೇವಿಯರ್ ಸರ್ ಅವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ರೋಟರಿ ಕ್ಲಬ್ ಪುತ್ತೂರು ಇದರ ಅಧ್ಯಕ್ಷರಾಗಿರುವ ಪ್ರೊಫೆಸರ್ ದತ್ತಾತ್ರೇಯ ಅವರು ಅವರ ಅನುಪಸ್ಥಿತಿಯಲ್ಲಿ ಝೇವಿಯರ್ ಡಿಸೋಜ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಮಾನ್ಯ ಶಾಸಕರಿಂದ ಒಂದು ಹೂ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ತನುಜಾ ಮೇಡಮ್ ಹೇಳ್ತಿದ್ರು, ಎಲ್ಲ ಸಾಧನೆಯ ಹಿಂದೆ ಸ್ಫೂರ್ತಿ ಯಾರು ಅಂತ ಕೇಳಿದ್ರೆ ಅದು ನನ್ನ ಪತಿ ಝೇವಿಯರ್ ಡಿಸೋಜ ಅಂತೇಳಿ. ನನ್ನ ಗುರು ಕೂಡ ನಮ್ಮ ಝೇವಿಯರ್ ಡಿಸೋಜ್ ಅವರು. ಮಾನ್ಯ ಪ್ರೊಫೆಸರ್ ಝೇವಿಯರ್ ಡಿಸೋಜ್ ಅವರು ಮಾನ್ಯ ಶಾಸಕರಿಂದ ಮುತುವರ್ಜಿಯ ಮೇರೆಗೆ 8 ಲಕ್ಷ ಅನುದಾನವನ್ನು ಕೊಟ್ಟು ಇವತ್ತು ಮಕ್ಕಳ ಜ್ಞಾನದ ಮನೆ ಅನ್ನುವಂತ ಒಂದು ಸುಸಜ್ಜಿತ ಕಟ್ಟಡವನ್ನ ಕೂಡ ಇವತ್ತು ನಮ್ಮ ಈ ಥೆರಪಿ ಕೇಂದ್ರಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಝೇವಿಯರ್ ಡಿಸೋಜ್ ಅವರು ಶಾಲು ಮತ್ತು ಹೂವನ್ನ ಸ್ವೀಕರಿಸಬೇಕು ಮತ್ತು ಈ ಕೇಂದ್ರಕ್ಕೆ ಮುಂದಿನ ದಿನಗಳಲ್ಲೂ